ನಿನ್ನೆ ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಮಗುವೊಂದು ಮೃತಪಟ್ಟಂತಹ ಘಟನೆಯನ್ನು ರಾಜ್ಯ ಗೃಹ ಇಲಾಖೆ ತುಂಬ ಗಂಭೀರವಾಗಿ ಪರಿಗಣಿಸಿದೆ. ಹಾಗಾಗಿ ಇವತ್ತು ಗೃಹ ಸಚಿವರು ಆಯುಕ್ತರ ಕಚೇರಿಯಲ್ಲಿ ಒಂದು ಸಭೆಯನ್ನು ನಡೆಸ್ತಾರೆ. ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಮಂಡ್ಯದಲ್ಲಿ ಮಗು ಬಲಿಯಾಗಿತ್ತು. ಮಗುವಿನ ಸಾವಿನ ಬಳಿಕ ಸರ್ಕಾರ ಈಗ ಎಚ್ಚೆತ್ತಿದೆ. ಪೊಲೀಸ್ ಅಧಿಕಾರಿಗಳ ಜೊತೆ ಗೃಹ ಸಚಿವರು ಇವತ್ತು ಸಭೆಯನ್ನ ಹಮ್ಮಿಕೊಂಡಿದ್ದಾರೆ. ಸಭೆಯಲ್ಲಿ ಘಟನೆಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್ ಅವರು. ಯಾಕೆ ಅಂದರೆ ಪೊಲೀಸರ ಅವೈಜ್ಞಾನಿಕ ತಪಾಸಣೆಗೆ ಬ್ರೇಕ್ ಹಾಕಬೇಕು. ಈಗ ಡ್ರಂಕ್ ಅಂಡ್ ಡ್ರೈವ್, ಹೆಲ್ಮೆಟ್ ತಪಾಸಣೆ ಬಗ್ಗೆ ಚರ್ಚೆ ಆಗಿದೆ. ತಪಾಸಣೆ ಮಾಡುವಾಗ ಅಚಾತುರ್ಯ ನಡೆಯದಂತೆ ಕ್ರಮಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಗೃಹ ಸಚಿವರ ನೇತೃತ್ವದಲ್ಲಿ ಸಭೆ ನಡೆದಿದೆ. ಈ ಸಭೆಯಲ್ಲಿ ಐಜಿಪಿ ಡಾಕ್ಟರ್ ಸಲೀಂ, ಪೊಲೀಸ್ ಆಯುಕ್ತ ದಯಾನಂದ್ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಇವತ್ತು ಬೆಳಗ್ಗೆ ಕೂಡ ಗೃಹ ಸಚಿವರು ಈ ವಿಚಾರ ಬಗ್ಗೆ ಮಾತಾಡಬೇಕಾದ್ರೆ ಇದು ಇಲಾಖೆ ಮತ್ತು ಸರ್ಕಾರ ತಲೆ ತಗ್ಗಿಸುವಂತಹ ವಿಚಾರ ಅಂತಕ್ಕಂಥದ್ದನ್ನು ನೇರವಾಗಿ ಒಪ್ಕೊಂಡಿದ್ರು. ಹಾಗಾಗಿ ಇವತ್ತು ಸಭೆ ಮಾಡಿದ್ದಾರೆ. ಯಾಕೆ ಅಂತಂದರೆ ಅವೈಜ್ಞಾನಿಕ ರೀತಿಯಲ್ಲಿ ವಾಹನ ಸವಾರರನ್ನು ತಡೆಯೋದು ಬೇಡ. ಅನ್ಸೈಂಟಿಫಿಕ್ ಆಗಿ ಎಲ್ಲೋ ಮೂಲೆಯಲ್ಲಿ ನಿಂತ್ಕೊಂಡ್ಬಿಡೋದು, ಏಕಾಏಕಿ ಓಡುವಂತ ತಡೆಯೋದು, ಈ ಥರ ಮಾಡಬಾರ್ದು. ಅದಕ್ಕೆ ಆದಂತಹ ಒಂದು ಪದ್ಧತಿ ಇದೆ. ಆ ಪದ್ಧತಿಯನ್ನು ಪೊಲೀಸರು ಅನುಸರಿಸಬೇಕು. ನೀವು ತಡೀರಿ, ರೂಲ್ಸ್ ಏನು, ಯಾರು ಬ್ರೇಕ್ ಮಾಡಿದರೂ ಕೂಡ ಮುಲಾಜಿಲ್ಲದೆ ಕ್ರಮ ತಗೊಳ್ಳಿ, ಫೈನ್ ಹಾಕಿ. ಆದರೆ ಆ ವಾಹನವನ್ನು ತಡೆಗಟ್ಟುವ ರೀತಿ ಹೆಂಗೆ, ಅದಕ್ಕೊಂದು ಪದ್ಧತಿ ಅಂತ ಇರಬೇಕಲ್ವಾ. ತೀರಾ ಆಗಲಿಲ್ಲ ಅಂತಂದರೆ ಬ್ಯಾರಿಕೇಡ್ಗಳನ್ನ ಹಾಕಬೇಕು. ಬ್ಯಾರಿಕೇಡ್ಗಳು ಹಾಕೊಂಡ್ರೆ ನಿಮಗೆ ಯಾವುದೇ ವೆಹಿಕಲ್ ಆದರೂ ಸ್ಲೋ ಮಾಡೇ ಮಾಡ್ತಾರೆ. ಒಂಥರ ಈ ಕಳ್ಳರನ್ನ ಪೊಲೀಸರು ಹಿಡಿತಾರಲ್ಲ, ಆ ಕಳ್ಳರನ್ನ ಹಿಡಿಯೋ ರೀತಿ ಹಿಡಿಬಾರ್ದು. ಎಲ್ಲೋ ಮೂಲೆಯಲ್ಲಿ ಔತ್ಕೊಂಡಿರೋದು ಓಡ್ ಬಂದು ಹಿಡಿಯೋದು, ಅಥವಾ ವೆಹಿಕಲ್ ಹಿಂದಿಂದ ಓಡೋಗಿ ಹಿಡಿಯೋದು, ಈ ಥರದ್ದು ಮಾಡಬಾರ್ದು. ಇದೆಲ್ಲದರ ಬಗ್ಗೆನೂ ಕೂಡ ಪೊಲೀಸರಿಗೆ ಸೂಚನೆಗಳು ಇವತ್ತಿನ ಸಭೆಯಲ್ಲಿ ಸಿಕ್ಕಿದೆ, ಹೇಗೆ ತಪಾಸಣೆ ಮಾಡಬೇಕು ಅಂತ. ಮದ್ದೂರಿನಲ್ಲಿ ಆಗಿರ್ತಕ್ಕಂಥ ಘಟನೆ ನಿಜಕ್ಕೂ ಕೂಡ ಎಲ್ಲರೂ ನಮ್ಮ ಇಲಾಖೆಯಲ್ಲಿ ತಲೆ ತಗ್ಗಿಸುವಂಥ ಕೆಲಸ ಆಗಿದೆ. ಸ್ವಲ್ಪ ಆದರೂ ಕೂಡ ಅವರು ಸರಿಯಾದ ಕ್ರಮ ತಗೊಂಡಿದ್ರೆ, ಅಂದರೆ ತಂದೆ ತಾಯಿಗಳಿಗೆ ವೆಹಿಕಲ್ ನಿಲ್ಲಿಸುವಾಗ ಮೋಟ್ರ್ ಬೈಕ್ ನಿಲ್ಲಿಸಿದ್ದು ಸರಿಯಾಗಿ ನಡ್ಕೊಂಡಿದ್ರೆ ಆ ಮಗುನೂ ಸಾಯ್ತಿರಲಿಲ್ಲ ಮತ್ತು ಆ ತಂದೆ ತಾಯಿಗಳಿಗೂ ಕೂಡ ಪೆಟ್ಟುಗಳು ಬೀಳ್ತಾ ಇರಲಿಲ್ಲ. ಇದು ಭಾಳ ದುರದೃಷ್ಟಕರ. ಸಾರ್ವಜನಿಕ ವಲಯದಲ್ಲಿ ಇಂಥ ಘಟನೆಗಳು ಖಂಡಿತವಾಗಿ ಆಗಬಾರ್ದು. ಯಾರು ಇದಕ್ಕೆ ಕಾರಣೀಕರ್ತರಾಗಿದ್ದಾರೆ ಆ ಪೊಲೀಸ್ನವ್ರನ್ನ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ಳೋದಕ್ಕೆ ಸೂಚನೆ ಕೊಡ್ತೇನೆ ಈಗ. ಮತ್ತು ಮುಂದೆ ಇಂಥ ಘಟನೆಗಳು ಯಾವುದೂ ಕೂಡ ಆಗದಾಗೆ ಇಡೀ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತೇನೆ. ಬೆಂಗಳೂರಿನಲ್ಲಿ ಇವತ್ತು 11 ಗಂಟೆಗೆ ಮೀಟಿಂಗ್ ಕೂಡ ಕರೆದಿದ್ದೇನೆ. ಆ ಮೀಟಿಂಗ್ನಲ್ಲೂ ಕೂಡ ಬೆಂಗಳೂರಿನಲ್ಲಿ ಇಂಥ ಘಟನೆಗಳು ಯಾವುದು ಕೂಡ ನಡೀಬಾರ್ದು ಅನ್ನೋ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತೇನೆ. ಅವೈಜ್ಞಾನಿಕವಾಗಿ ರಸ್ತೆಯಲ್ಲೆಲ್ಲ ತಡೆಯೋದು, ಕಿರುಕುಳ ಕೊಡೋದು ಪೊಲೀಸರು, ಅದೇ ಅದನ್ನೆಲ್ಲ ಅವರೆಲ್ಲ ಕೆಲವರು ಹಾಗೆ ಮಾಡ್ತಾರೆ. ಕೆಲವರು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ನಿಂತ್ಕೊಂಡು ಸಡನ್ನಾಗಿ ಓಡಿ ಬಂದು ವೆಹಿಕಲ್ ನಿಲ್ಲಿಸೋದು, ಆ ಥರದ್ದೆಲ್ಲ ನಾನು ಕೂಡ ರೈಟ್. ಇದು ರಾಜ್ಯಾದ್ಯಂತ ಇಂಪ್ಲಿಮೆಂಟ್ ಆಗಬೇಕು. ಸಭೆಯನ್ನು ನೀವು ಬೆಂಗಳೂರಿನಲ್ಲೇ ಮಾಡಿದ್ದೀರಾ, ಒಪ್ಕೋತೀನಿ ನಾನು. ಬಟ್ ಇದು ರಾಜ್ಯಾದ್ಯಂತ ಇಂಪ್ಲಿಮೆಂಟ್ ಆಗಬೇಕು. ಅವೈಜ್ಞಾನಿಕವಾಗಿ ವಾಹನಗಳನ್ನು ತಡೆಗಟ್ಟುವ ಪದ್ಧತಿ ಹೋಗಬೇಕು. ಎಲ್ಲಿ ವಾಹನ ತಪಾಸಣೆ ನಡೀತಾ ಇದೆ ಅಂತಕ್ಕಂಥದ್ದು ಗೊತ್ತಾಗಲಿ ಬಿಡಿ ಜನಕ್ಕೆ. ತಪ್ಪು ಮಾಡಿದರೆ ಫೈನ್ ಕಟ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಇವಾಗ ಅವೈಜ್ಞಾನಿಕವಾಗಿ ವಾಹನಗಳನ್ನು ತಡೆಯುವಂತಹ ನಿಟ್ಟಿನಲ್ಲಿ ಅದು ಹೋಗಲಾಡಿಸಬೇಕು ಅನ್ನೋದಕ್ಕೆ ಏನೇನು ಸಭೆಯಲ್ಲಿ ಏನೇನು ಚರ್ಚೆ ಆಯಿತು, ಏನೇನು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅಂತ? ಅರವಿಂದ್, ಇವತ್ತು ಬೆಂಗಳೂರಿನ ಪೊಲೀಸರ ಜೊತೆ ನಗರ ಪೊಲೀಸ್ ಆಯುಕ್ತರು ಮತ್ತೆ ಡಿಜಿ ಅವರ ಸಮ್ಮುಖದಲ್ಲಿ ಒಂದು ಸಭೆಯನ್ನ ಮಾಡಲಾಗ್ತಾ ಇರೋದು. ಸಭೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇರುವಂತದ್ದು. ಬಹಳ ಪ್ರಮುಖವಾಗಿ ಈ ಸಭೆಯಲ್ಲಿ ಚರ್ಚೆ ಆಗುವಂತ ವಿಚಾರ, ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಯಾವಾಗ ವಾಹನಗಳನ್ನ ತಡೀತಾರೆ ಅವೈಜ್ಞಾನಿಕವಾಗಿ ತಡೆಯುವಂತ ವ್ಯವಸ್ಥೆಯನ್ನ ನಿಲ್ಲಿಸಬೇಕು ಅನ್ನುವಂತ ಒಂದಷ್ಟು ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಡ್ಲಿಕ್ಕೆ ಇವತ್ತು ಗೃಹ ಸಚಿವರು ಸಭೆಯನ್ನ ಕರೆದಿದ್ದಾರೆ ಅನ್ನುವಂತ ಮಾಹಿತಿಗಳು ಇರುವಂತದ್ದು. ಸದ್ಯ ಈಗ ಸಭೆ ಆರಂಭವಾಗಿದ್ದು, ಸಭೆಯಲ್ಲಿ ಈಗಾಗಲೇ ನಗರದ ಎಲ್ಲ ಡಿಸಿಪಿಗಳು ಮತ್ತೆ ಆಯಾ ವಿಭಾಗದ ಎಸಿಪಿಗಳು ಎಲ್ಲರೂ ಕೂಡ ಉಪಸ್ಥಿತರಿರುವಂತದ್ದು. ಆ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಮಂಡ್ಯದಲ್ಲಿ ಆದಂತ ಇನ್ಸಿಡೆಂಟ್ ಅನ್ನ ಪ್ರಮುಖವಾಗಿ ಪ್ರಸ್ತಾಪ ಮಾಡಿ, ಅದೇ ರೀತಿಯ ಇನ್ಸಿಡೆಂಟ್ಗಳು ಬೆಂಗಳೂರಿನಲ್ಲಾಗ್ಲಿ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲೂ ಕೂಡ ಅಹಿತಕರ ಘಟನೆಗಳಿಗೆ ಅವಕಾಶವನ್ನು ಮಾಡಿಕೊಡ್ಬಾರ್ದು. ಟ್ರಾಫಿಕ್ ಪೊಲೀಸರು ಟ್ರಾಫಿಕ್ ಉಲ್ಲಂಘನೆ ಮಾಡಿದವರನ್ನ ಹಿಡಿಬೇಕಾದ್ರೆ ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡಲೇಬೇಕು ಅನ್ನುವಂತ
ಒಂದಷ್ಟು ಕಟ್ಟುನಿಟ್ಟಿನ ಆದೇಶವನ್ನ ಮಾಡಲಿಕ್ಕೆ ಇವತ್ತು ಗೃಹ ಸಚಿವರು ಸಭೆಯನ್ನ ಕರೆದಿದ್ದಾರೆ ಅನ್ನುವಂತ ಮಾಹಿತಿಗಳು ಗೊತ್ತಾಗ್ತಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಾಗಿದ್ದು ಅವರಿಗೆ ಈ ಒಂದು ಸೂಚನೆ ಪಾಲನೆ ಮಾಡ್ಲಿಕ್ಕೆ ಏನೆಲ್ಲ ಅವಶ್ಯಕತೆ ಇರುತ್ತೆ ಅವೆಲ್ಲವನ್ನು ಕೂಡ ಸಜೆಷನ್ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ನಾಗೇಶ್, ನೋಡಿ ನಿನ್ನೆ ನಾಯಿ ಕಚ್ಚಿದೆ ಮಗುಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಬಿಡ್ರಪ್ಪ ಅಂತಂದ್ರು ಕೂಡ ಬಿಟ್ಟಿಲ್ಲ. ಅಂದರೆ